ದರ್ಶನ್ ಮತ್ತು ಉಮಾಪತಿ ನಡುವೆ ವೈರತ್ವ ಬರೋಕ್ಕೆ ಅಥವಾ ವೈಮನಸ್ಸು ಬರೋಕ್ಕೆ ಏನು ಕಾರಣ ಸರ್? ಅದು ಒಡನಾಟ ಇತ್ತಲ್ಲ ನೋಡಿ ಸರ್, ನಾವೀಗ ಉಮಾಪತಿ ಸರ್ ಚೆನ್ನಾಗಿ ಅವರೇ, ದರ್ಶನ್ ನಮಗಿಬ್ರು ಒಂದೇ. ನಮ್ಮ ಉಮಾಪತಿ ಬೇರೆ ಅಲ್ಲ, ದರ್ಶನ್ ಬೇರೆ. ಬಟ್ ಏನಂದ್ರೆ ಇಬ್ರು ಒಳ್ಳೆ ಸ್ನೇಹಿತರಾಗಿದ್ದರು. ನಮ್ಗೆ ಗೊತ್ತಿರೋ ನಮ್ಮ ವಿಚಾರದಲ್ಲೂ ಸಹಾಯ ಮಾಡಿದ್ದಾರೆ. ಇಬ್ಬರು ಅವ್ರು ಚೆನ್ನಾಗಿದ್ರು, ಚೆನ್ನಾಗೇ ಇದ್ದಾರೆ. ಸೊ ನಾವೊಂದು ಹೇಳೋದು ಇಷ್ಟೇ, ದಯವಿಟ್ಟು ಸರ್, ಮೊದಲನೇದು ಅವ್ರ ಮನೆಯವ್ರಿಗೆ ಪ್ರಿಫರೆನ್ಸ್ ಮಾಡಬೇಕು. ಮೊದಲನೇದು ಆಚೆ ಫ್ರೆಂಡ್ಸು ಮನೆಯಿಂದ ಆಚೆಗೆ ಇರಬೇಕು ಹೊರತು ಮನೆ ಒಳಗಡೆ ಕರ್ಕೋಬಾರ್ದು. ಇವತ್ತು ದರ್ಶನ್ ಸರ ನನ್ನೊಂದು ರಿಕ್ವೆಸ್ಟ್, ಮುಂದಿನ ತಿಂಗಳಲ್ಲಿ ಯಾರೇ ಆಗಲಿ ಎಲ್ಲಿರ್ಬೇಕು ಅಲ್ಲಿ ಇಟ್ಟರೆ ಚೆನ್ನಾಗಿರ್ತದೆ. ಅವ್ರದ್ದು ಇನ್ನೂ ಜೀವನ ಇನ್ನೂ ಚೆನ್ನಾಗಾಗುತ್ತೆ. ರಾಜ್ಯ ಅಲ್ಲ, ಇಡೀ ಇವತ್ತು ದೇಶ ಅವ್ರು ಒಳ್ಳೆ ಸ್ಟಾರ್ ಆಗ್ತಾರೆ ಮುಂದಿನ ತಿಂಗಳಲ್ಲಿ ಅಂತ ಹೇಳೋದು. ಯಾಕೆಂದರೆ ಹತ್ತದಿಂದ ಕಾಣಿರೋದ್ರಿಂದ ನಾವು ಹೇಳ್ತೇವೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ಅವ್ರು ದೂರ ಆದರು ಅಂತ ಏನನ್ನ ಘಟನೆ ಇದೆಯಾ? ಏನಿಲ್ಲ, ಅದೇ ಇದು ವಿಚಾರ, ಅದು ಲ್ಯಾಂಡ್ ವಿಚಾರದಲ್ಲಿ ದರ್ಶನ್ ಸರ್ದು ಅದು ಲ್ಯಾಂಡ್ ಇತ್ತು ಅನ್ನೋದು ವಿಚಾರದಲ್ಲೇ ದೂರ ಆಗಿರೋದು. ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದೇ ವಿಚಾರಕ್ಕೆ ದೂರ ಆಗಿರೋದು ಅಷ್ಟೇ, ಬಿಟ್ಟರೆ ಇನ್ನು ಬೇರೆದು ಯಾವುದೂ ಇಲ್ಲ. ನನಗೆ ಅಂದರೆ ಅವಾಗ ಒಂದ್ಸತಿ ರಾಜ್ಕುಮಾರ್ ಇಶ್ಯೂ ಬರ್ತೈತಲ್ಲ, ಇಲ್ಲ, ಅವೆಲ್ಲ ಯಾವುದು ಸುಳ್ಳು. ಬಟ್ ಆ ಲ್ಯಾಂಡ್ ವಿಚಾರಕ್ಕೋಸ್ಕರ ಅವ್ರ ಸ್ನೇಹಿತರು ಪಕ್ಕದಲ್ಲಿರ್ತಕ್ಕಂಥವ್ರು ಜೊತೆ ಆಗ ಥರ ಇತ್ತು ಆ ಸಂದರ್ಭ ಅದು. ಯಾಕಂದರೆ ಭಗವಂತ ಈಗ ಕೆಳಗೆ ಬಿದ್ದವನೇ ಅಂತ ಹೇಳಿದ್ರೆ ನಾವು ಆಳ್ಗೊಂದು ಕಲ್ಲು ಹಾಕ್ಬಾರ್ದು. ಆ ಮನುಷ್ಯನ ಹೆಂಗೆ ಮೇಲಕ್ಕೆ ಎತ್ತೋದು ನೋಡ್ಬೇಕು. ಆಗೋಗಿದೆ, ಆಗಬಾರ್ದಾಗಿತ್ತು, ಆಗೋಗಿರೋದೆ ನಾವು ಅದನ್ನೇ ಫೋರ್ಸ್ ಮಾಡಿ ಹಿಂಗಾಗಿದೆ ಅಂತೇಳಿ ನಾವು ಎಲ್ಲ ಕಡೆಗಳು ಕೂಡ ತಪ್ಪಾಗತ್ತೆ. ಯಾಕಂದರೆ ಮನುಷ್ಯ ಅಂತ ನೋಡ್ರಿ, ಹಿಂದಿನ ರಾಜರು ನೋಡಿರ್ಬೋದು, ಕುರುಕ್ಷೇತ್ರ ನೋಡಿರ್ಬೋದು, ಮಹಾಭಾರತ ನೋಡಿದ್ದೀವಿ, ನಾವು ರಾಮಾಯಣ ನೋಡಿದ್ದೀವಿ. ಒಂದು ಹೆಣ್ಣಿಗೋಸ್ಕರ ಇಡೀ ಕುಟುಂಬನೇ ಸರ್ವನಾಶ ಆಗುತ್ತೆ ಅಂತಂದರೆ ಲೆಕ್ಕ ಹಾಕೊಳ್ರಿ. ಅಂತ ರಾಜರಾಜರಿಗೆ ಇದೆ, ನಮ್ಮ ಜೀವನದಲ್ಲಿ ಇನ್ಯಾವುದಿರಲ್ಲ. ಅಂದ್ರೆ ಅವರಿಬ್ರು ಒಂದಾಗ ಪ್ರಯತ್ನ ಪಟ್ಟಿದ್ರು ಕೂಡ ಹೊರಗಿನವರು ಅವ್ರನ್ನ ಕಡಿತಾ ಇದ್ರು, ಉಮಾಪತಿ ಅವ್ರನ್ನ ಇಬ್ರು. ಅದೇ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅಂದರೆ ಸುತ್ತಮುತ್ತಲ ವೆದರ್ ಹಂಗಿತ್ತು ಅಷ್ಟೇ, ಆದ್ರಿಂದ ಅವ್ರು ದೂರ ಆಗಿದ್ದು. ಇಲ್ಲಾಂದ್ರೆ ಇವತ್ತು ನಮ್ಮ ಮನುಷ್ಯ ಇದ್ದಿದ್ರೆ ಈ ಘಟನೆ ಆಗ್ತಿಲ್ಲೇನೋ, ನಂಗೆ ಅನಿಸುತ್ತೆ ಆಗ್ತಿರ್ಲಿಲ್ಲೇನೋ. ಅನೇಕ ಸಂದರ್ಭದಲ್ಲಿ ಅವರು ಹೆಲ್ಪ್ ಮಾಡಿದ್ದಾರೆ ದರ್ಶನ್ ಸರ್, ಉಮಾಪತಿ ಅವರು ಅಂತ. ಅವರು ಎಷ್ಟೇ ದೂರ ಆಗಿದ್ರು ಕೂಡ ಚಿಕ್ಕಣ್ಣ ಸಿನಿಮಾ ಬಂದಾಗ ದರ್ಶನ್ ಬಂದು ನಮ್ಗೆ ಖುಷಿ ಆಯ್ತು. ಆ ಟೈಮಲ್ಲಿ ಒಂದಾಗ್ಬಿಡ್ತಾರೆ ಅಂತ ಖುಷಿ ಆಗ್ಬಿಡ್ತು. ಯಾಕಂದ್ರೆ ಅಂತ ಉಪಾಧ್ಯಕ್ಷ ಫಿಲಮಲ್ಲಿ ದರ್ಶನ್ ಸರ್ ಬಂದು ನೋಡಿ ನಾವು, ಯಾಕಂದ್ರೆ ನಾವು ಪ್ರಮೋಷನ್ಗೆ ಹೋಗಿದ್ದ ಸಂದರ್ಭದಲ್ಲಿ ಅಂಬರೀಷ್ ಸರ್, ಅಭಿಷೇಕ್ ಸರ್ ಬಂದಿದ್ರು, ಟೈಗರ್ ಪ್ರಭಾಕರ್ ಸರ್ ಬಂದಿದ್ರು, ಮತ್ತು ಧನ್ವೀರ್ ಸರ್ ಬಂದಿದ್ರು. ನಾವು ನೋಡ್ಬೋದು ವಿಜುವಲ್ಸ್ ಅಲ್ಲಿ, ನಾನು ಇದ್ದೀನಿ ಅದರಲ್ಲಿ. ಸೊ ಅಂಥ ಒಂದು ಫಿಲಮ್ ಶೂಟಿಂಗ್ ಫಸ್ಟ್ ಡೇನೇ ನಾವು ಹೋಗಿದ್ದೀವಿ ಅವ್ರ ಜೊತೆಯಲ್ಲಿ. ನಮ್ಗೆ ಖುಷಿ ಇತ್ತು ಎಲ್ಲ ಒಂದಾಗ್ಬಿಡ್ತಾರೆ ಅಂತ. ನಿಜವಾಗ್ಲೂ ಯಾರೇನೋ ಅಂದ್ಕೊಳ್ಳಿ, ನಾನಂತೂ ತಾಯಿ ಬನಶಂಕರಿ ಅಮ್ಮಲ್ಲಿ ಬೇಡ್ಕೊತಾ ಇದ್ದೆ, ನಮ್ಮ ರಾಜ್ಯದಲ್ಲಿ ಇವೆರಡು ಒಂದಾಗ್ಬಿಟ್ರೆ, ದರ್ಶನ್ ಸಾರು ಮತ್ತು ಉಮಾ ಸಾತ್ ಒಂದಾದರೆ ಇಂಡಸ್ಟ್ರಿನ ಯಾವುದೇ ಲೆಕ್ಕಕ್ಕೆ ತಗೊಂಡೋಗ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಒಂದು ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ಗೆ ಬಹುತೇಕ ಬೆಂಬಲ ಎಲ್ಲ ನಟರು, ನಿರ್ಮಾಪಕರು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಆದರೆ ಉಮಾಪತಿರೇ ಯಾಕೋ ದರ್ಶನ್ ವಿರುದ್ಧ ಒಂದು ವ್ಯತಿರಿಕ್ತ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ. ಯಾರು? ಉಮಾಪತಿ ಅವರು. ಅವ್ರು ಹೇಳ್ತಾ ಇದ್ದಾರ? ಇಲ್ಲ, ಹಂಗೇನಿಲ್ಲ. ಸಮಯ ಸಂದರ್ಭಗಳು ಅವೆಲ್ಲ ನಾವು ಹೇಳಕ್ ಬರೋದಿಲ್ಲ. ನಮ್ಗೆ ಗೊತ್ತಿಲ್ತಕ್ಕಂಥ ವಿಚಾರಗಳನ್ನ ನಾವು ತಲೆದೂಸ, ನಮ್ದೇನಿದೆ ಸೆಕ್ಯೂರಿಟಿ ಆಯ್ತು ಹೊರತು ನಾವು ಬೇರೆ. ಮಾಧ್ಯಮದಲ್ಲಿ ಕೆಲವು ಉಮಾಪತಿ ಅವರ ಹೇಳಿಕೆಗಳು ದರ್ಶನ್ ವಿರುದ್ಧ ಬರ್ತಾ ಇದ್ವು, ಅದಕ್ಕೋಸ್ಕರ ಹೇಳಿಕೆ. ಇಲ್ಲ, ನಾವು ನೋಡಿ ಸರ್, ನಮಗೆ ಅವ್ರ ಪರ್ಸ್ನಲ್ ವಿಚಾರ, ಅವ್ರಿಬ್ರು ವಿಚಾರ ನಮ್ಗೆ ಯಾಕೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳೋ. ನಮ್ದು ಅಜೆಂಡಾ ಏನು, ನಮ್ಮ ಕೆಲಸ ಏನು ಅಷ್ಟೇ. ನಮ್ಗೆ ಇಷ್ಟ ಇತ್ತು ಅವರಿಬ್ರು ಒಂದಾಗಿದ್ರೆ ಇವತ್ತು ಇನ್ನೂ ಚೆನ್ನಾಗಿರುತ್ತೆ. ಇಡೀ ರಾಜ್ಯ, ಇಡೀ ದೇಶ ಹೊಗಳ್ತಾ ಇತ್ತು. ಯಾಕಂದ್ರೆ ನೋಡ್ತಾ ಇರೋ ಜೋಡೆತ್ತಗಳ ಥರ ಇರೋರು ನಮಗೆ ಒಂಥರ ಬೇಜಾರಾಗುತ್ತೆ. ಎಂಥ ಸಂದರ್ಭ, ಹೆಂಗಿದ್ರು ಅವರು, ಹೆಂಗೆ ಇಂಡಸ್ಟ್ರಿ ಹೊಗಳ್ತಾ ಇತ್ತು ಅವ್ರನ್ನ, ಇವತ್ತು ಯಾಕೆ ಈ ಥರ ಆಯಿತು ಅಂತ ನಮ್ಗೊಂಥರ ಎಲ್ಲೋ ಒಂದು ಕಡೆ ನೋವಿದೆ. ನಿಮ್ಗೆ ಖುಷಿ ಒಂದಾದ್ರೆ ಖುಷಿ. ನಮ್ಗೆ ಒಂದಾದ್ರೆ ನಿಜವಾಗ್ಲ ತಾಯಿ ಪಂಚಕ್ರಮಲ್ಲಿ ನಾನು ನಂಬ್ತಿರೋ ಬಿಡ್ತಿರೋ ಎಷ್ಟೋ ದಿನ ಬೇಡ್ಕೊಂಡಿದ್ದೀನಿ, ಸ್ವಾಮಿ ಇವರಿಬ್ರು ಒಂದಾಗಿ ಸ್ವಾಮಿ, ಇವರಿಬ್ರು ಒಂದಾಗ್ಲಿ ಸ್ವಾಮಿ ಅಂತೇಳಿ ತಾಯಿ ನಾನು ನಂಬೋದು 100% ಘಾಟಿಯಲ್ಲಿ 101 ಇವಾಗಲೇ ಹೇಳ್ತೀನಿ, 101 ಹೊಡಿತೀನಿ. ನನಗೆ ಭರವಸೆ ಇದೆ. ದಯವಿಟ್ಟು ಆಚೆ ಬಂದ ಮೇಲೆ ಸಾರು ನಿರಾಪರಾಧಿ ಅಂತ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಯಾಕಂದರೆ ಇವರು ಅಂಥ ಒಂದು ಕರ್ತವ್ಯ ಮಾಡಿಲ್ಲ. ಯಾಕಂದ್ರೆ ನಾವು 10 ದಿನ ನೋಡಿರೋದ್ರಿಂದ. ಸೊ ಒಳ್ಳೇದಾಗುತ್ತೆ. ನಾನು ಹೊಡೆದಿದ್ದೀನಿ ಗಾಡಿ ಸುತ್ತ.